ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಓಂ ನಮಃ ಶಿವಾಯ ಅಥವಾ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ. ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಬನ್ನಿ, ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ಮಕರ ರಾಶಿಯವರೇ, ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದು ಅಂದರೆ ಗಟ್ಟಿಯಾದ ಕಲ್ಲನ್ನು ಹೊಡೆದು ಅದರೊಳಗಿನ ನೀರನ್ನು ಕುಡಿದಂತೆ. ನೀವು ಶನಿ ಮಹಾತ್ಮನ ಪ್ರೀತಿಯ ಮಕ್ಕಳು. ಕಷ್ಟ ಎನ್ನುವುದು ನಿಮಗೆ ಹೊಸದಲ್ಲ. ಹುಟ್ಟಿನಿಂದಲೇ ಜವಾಬ್ದಾರಿಗಳ ಭಾರ ಹೊತ್ತು ನಡೆದವರು ನೀವು. ಇಡೀ ಕುಟುಂಬ ನಗುತ್ತಿರಲಿ ಎಂದು ನಿಮ್ಮ ಸ್ವಂತ ಕನಸುಗಳನ್ನೇ ಸಮಾಧಿ ಮಾಡಿಕೊಂಡು ದುಡಿಯುವ ತ್ಯಾಗಜೀವಿಗಳು ನೀವು. ಆದರೆ ಮಕರ ರಾಶಿಯವರೇ, ಇವತ್ತು ರಾತ್ರಿ ಮಲಗುವ ಮುನ್ನ ನಿಮ್ಮ ಮನಸ್ಸನ್ನೊಮ್ಮೆ ಕೇಳಿ. ಎಲ್ಲರ ಕಣ್ಣೀರು ಒರೆಸುವ ನಿಮ್ಮ ಕಣ್ಣೀರು ಒರೆಸುವವರು ಯಾರಿದ್ದಾರೆ? ನೀವು ಜಗತ್ತಿನ ಎದುರು ಬೆಟ್ಟದಷ್ಟು ಧೈರ್ಯ ತೋರಿಸಬಹುದು, ಆದರೆ ಒಂಟಿಯಾದಾಗ ಮಗುವಿನಂತೆ ಅಳುತ್ತೀರಾ ಎನ್ನುವ ಸತ್ಯ ಆ ದೇವರಿಗೆ ಮಾತ್ರ ಗೊತ್ತು. ನಾನು ಯಾರಿಗೂ ಮೋಸ ಮಾಡಿಲ್ಲ, ಆದರೂ ನನ್ನ ಬದುಕಲ್ಲಿ ಯಾಕೆ ಇಷ್ಟೊಂದು ಪರೀಕ್ಷೆಗಳು ಎನ್ನುವ ಪ್ರಶ್ನೆ ನಿಮ್ಮನ್ನು ಕಾಡುತ್ತಿದೆಯಾ? ನೀವು ಎಷ್ಟೇ ದುಡಿದರೂ, ಎಷ್ಟೇ ಒಳ್ಳೆಯದು ಮಾಡಿದರೂ ಕೊನೆಗೆ ನಿಮಗೆ ಸಿಗುವುದು ಅವಗಣನೆ ಮತ್ತು ಒಂಟಿತನ ಮಾತ್ರ. ಹಾಗಿದ್ರೆ ಎಚ್ಚರ. ನಿಮ್ಮ ಈ ಸೋಲಿಗೆ ಕಾರಣ ನಿಮ್ಮ ಗ್ರಹಚಾರವಲ್ಲ, ನಿಮ್ಮ ಸ್ವಭಾವದಲ್ಲಿ ಅಡಗಿರುವ ಆ ಒಂದು ಮೌನವಾದ ತಪ್ಪು. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಬದುಕನ್ನೇ ಕತ್ತಲೆಯಲ್ಲಿ ಇಟ್ಟಿರುವ ಆ ರಹಸ್ಯವೇನು? ನಿಮ್ಮ ಮೌನವೇ ನಿಮಗೆ ಹೇಗೆ ಶತ್ರುವಾಗುತ್ತದೆ ಮತ್ತು ಮಕರ ರಾಶಿಯವರು ನಿಜವಾದ ಯಶಸ್ಸನ್ನು ಕಾಣುವುದು ಹೇಗೆ ಎನ್ನುವುದನ್ನು ಎಳೆ ಎಳೆಯಾಗಿ ಬಿಚ್ಚಿಡಲಿದ್ದೇನೆ. ಇನ್ನು ಕೇವಲ ರಾಶಿ ಭವಿಷ್ಯವಲ್ಲ, ಇದು ನಿಮ್ಮ ಬದುಕಿನ ಕನ್ನಡಿ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಮಕರ ರಾಶಿಯವರೇ, ನಿಮ್ಮ ವ್ಯಕ್ತಿತ್ವವನ್ನು ಒಂದೇ ಮಾತಿನಲ್ಲಿ ಹೇಳಬೇಕೆಂದರೆ ನೀವು ತೆಂಗಿನಕಾಯಿಯಂತೆ. ಹೊರಗಿನಿಂದ ನೋಡುವವರಿಗೆ ನೀವು ಕಠಿಣ, ಒರಟು ಮತ್ತು ಭಾವನೆಗಳೇ ಇಲ್ಲದ ಕಲ್ಲಂತೆ ಕಾಣಿಸ್ತೀರಿ. ಆದರೆ ನಿಮ್ಮ ಹತ್ತಿರ ಬಂದು ನಿಮ್ಮನ್ನು ಅರ್ಥ ಮಾಡಿಕೊಂಡವರಿಗೆ ಮಾತ್ರ ಗೊತ್ತು, ಆ ಕಠಿಣ ಚಿಪ್ಪಿನ ಒಳಗೆ ಎಳನೀರಿನಂತಹ ಸಿಹಿಯಾದ ಮತ್ತು ಮೃದುವಾದ ಮನಸ್ಸಿದೆ ಎಂದು. ನಿಮ್ಮ ಬದುಕಿನ ಕೆಲವು ಆಶ್ಚರ್ಯಕರ ಮತ್ತು ಕಹಿಯಾದ ಸತ್ಯಗಳಿವೆ. ಇವುಗಳನ್ನು ಕೇಳಿದರೆ ನಿಮ್ಮ ಕಣ್ಣಲ್ಲಿ ನೀರು ಬರಬಹುದು. ಕಣ್ಣೀರು ನುಂಗುವ ಕಲೆ ಮಕರ ರಾಶಿಯವರನ್ನು ತಮ್ಮ ನೋವನ್ನು ಜಗತ್ತಿಗೆ ತೋರಿಸಲು ಇಷ್ಟಪಡುವುದಿಲ್ಲ. ನಿಮಗೆ ಎಷ್ಟೇ ದುಃಖವಾದರೂ ಕತ್ತಲ ಕೋಣೆಯಲ್ಲಿ ಅಥವಾ ಬಾತ್ರೂಮಲ್ಲಿ ಒಬ್ಬರೇ ಹತ್ತು ಕಣ್ಣೀರು ಒರೆಸಿಕೊಂಡು ಹೊರಗೆ ಬರ್ತೀರಿ. ಹೊರಗಿನ ಪ್ರಪಂಚಕ್ಕೆ ನನಗೇನೂ ಆಗಿಲ್ಲ, ನಾನು ಸ್ಟ್ರಾಂಗ್ ಎಂದು ನಟಿಸುತ್ತಾ ನಾಟಕ ಆಡುತ್ತೀರಿ. ನಿಮ್ಮ ಈ ಮೌನವೇ ನಿಮ್ಮನ್ನು ಕೊಲ್ಲುತ್ತಿದೆ ಎನ್ನುವುದು ಸುಳ್ಳೇ? ಚಿಕ್ಕ ವಯಸ್ಸಿನಲ್ಲೇ ದೊಡ್ಡ ಜವಾಬ್ದಾರಿ. ಶನಿ ಮಹಾತ್ಮನ ಪ್ರಭಾವದಿಂದಾಗಿ ಮಕರ ರಾಶಿಯವರು ಆಟ ಆಡುವ ವಯಸ್ಸಿನಲ್ಲೇ ಮನೆಯ ಜವಾಬ್ದಾರಿ ಹೊರಬೇಕಾಗುತ್ತದೆ. ನಿಮ್ಮ ಬಾಲ್ಯ, ನಿಮ್ಮ ಕನಸುಗಳು, ನಿಮ್ಮ ಆಸೆಗಳು ಎಲ್ಲವನ್ನು ಕುಟುಂಬಕ್ಕಾಗಿ ತ್ಯಾಗ ಮಾಡಿರುತ್ತೀರಿ. ಆದರೆ ದುರಂತ ಏನೆಂದರೆ, ನೀವು ಇಷ್ಟೆಲ್ಲ ತ್ಯಾಗ ಮಾಡಿದರೂ ನಿಮ್ಮ ಮನೆಯವರು ಅದನ್ನು ನಿಮ್ಮ ಕರ್ತವ್ಯ ಎಂದು ಭಾವಿಸುತ್ತಾರೆ ಸ್ನೇಹಿತರೆ, ಹೊರತು ಅದಕ್ಕೆ ತ್ಯಾಗದ ಬೆಲೆ ಕೊಡುವುದಿಲ್ಲ. ತಪ್ಪು ತಿಳುವಳಿಕೆಯ ಸರಮಾಲೆ. ನೀವು ಪ್ರೀತಿಯನ್ನು ಮಾತಿನಲ್ಲಿ ತೋರಿಸುವವರಲ್ಲ, ಕೃತಿಯಲ್ಲಿ ಅಂದರೆ ಕೆಲಸದಲ್ಲಿ ತೋರಿಸುವವರು. ಅವರು ನಿಮ್ಮ ಸಂಗಾತಿಗೋ ಅಥವಾ ಮಕ್ಕಳಿಗೋ ಹೊಟ್ಟೆ ತುಂಬ ಊಟ ಸಿಗಲಿ, ಅವರು ಚೆನ್ನಾಗಿರಲಿ ಎಂದು ನೀವು ಹಗಲು ರಾತ್ರಿ ಕತ್ತೆಯಂತೆ ದುಡಿಯುತ್ತೀರಿ. ಆದರೆ ನಿಮ್ಮ ಈ ಕೆಲಸದ ಹುಚ್ಚು ನೋಡಿ ಮನೆಯವರು ಇವರಿಗೆ ದುಡ್ಡೇ ಮುಖ್ಯ, ನಮ್ಮ ಮೇಲೆ ಪ್ರೀತಿ ಇಲ್ಲ ಎಂದು ನಿಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಾರೆ. ಪ್ರೀತಿಗಾಗಿ ದುಡಿಯುವ ನಿಮಗೆ ಸಿಗುವುದು ಮಾತ್ರ ಅವಗಣನೆ. ಇಲ್ಲಿ ಒಂದು ಕುತೂಹಲಕಾರಿ ಪ್ರಶ್ನೆ ಎದುರಾಗುತ್ತೆ. ಮಕರ ರಾಶಿಯವರೇ, ನೀವು ಯಾರಿಗೂ ಕೆಟ್ಟದ್ದನ್ನು ಬಯಸುವುದಿಲ್ಲ, ಮೋಸ ಮಾಡುವುದಿಲ್ಲ. ಆದರೂ ನೀವು ನಂಬಿದ ಸ್ನೇಹಿತರೆ ನಿಮಗೆ ಬೆನ್ನಿಗೆ ಚೂರಿ ಹಾಕುತ್ತಾರೆ. ನೀವು ಸಾಲ ಮಾಡಿ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡುತ್ತೀರಿ, ಆದರೆ ನಿಮಗೆ ಕಷ್ಟ ಬಂದಾಗ 1 ರೂಪಾಯಿ ಕೊಡುವವರು ಇರುವುದಿಲ್ಲ. ಇಷ್ಟೆಲ್ಲ ಅನುಭವ ಆದರೂ ಮತ್ತೆ ಮತ್ತೆ ಅದೇ ತಪ್ಪುಗಳನ್ನು ಮಾಡುತ್ತಾ ಅದೇ ಜನರನ್ನು ನಂಬಿ ಮೋಸ ಹೋಗುತ್ತಿದ್ದೀರಲ್ಲ, ಇದಕ್ಕೆ ಕಾರಣವೇನು? ನಿಮ್ಮ ಯಶಸ್ಸನ್ನು ಮತ್ತು ನಿಮ್ಮ ನೆಮ್ಮದಿಯನ್ನು ತಡೆದು ನಿಲ್ಲಿಸುವವರು ಆ ಶನಿ ಹಿಡಿದ ಶಾಪ ಯಾವುದು? ಮಕರ ರಾಶಿಯವರೇ, ಇವತ್ತು ನೀವು ಈ ವಿಡಿಯೋ ನೋಡುತ್ತಿದ್ದೀರಾ ಅಂದರೆ ನನ್ನ ಕಷ್ಟ ಕೇಳೋರು ಯಾರೂ ಇಲ್ವಲ್ಲಪ್ಪ ಅಂತ ನೀವು ಪಟ್ಟಿರೋ ಒಂಟಿತನದ ವೇದನೆಗೂ ಕೊನೆಗೂ ಒಂದು ದಾರಿ ಸಿಕ್ಕಿದೆ ಅಂತಲೇ ಅರ್ಥ. ನೀವಿಷ್ಟು ದಿನ ಜಗತ್ತಿನ ಮುಂದೆ ನಗ್ತಾ ಕತ್ತಲಲ್ಲಿ ಹತ್ತಿದ್ದು ಸಾಕು. ಮಕರ ರಾಶಿಯವರೇ, ಇವತ್ತು ನೀವು ಈ ವಿಡಿಯೋ ನೋಡುತ್ತಿದ್ದೀರಾ ಅಂದರೆ ಕಷ್ಟ ಕೇಳೋರು ಯಾರೂ ಇಲ್ವಲ್ಲಪ್ಪ ಅಂತ ಪಟ್ಟಿರೋ ಒಂಟಿತನದ ವೇದನೆಗೆ ಕೊನೆಗೂ ಒಂದು ದಾರಿ ಸಿಕ್ಕಿದೆ ಅಂತಲೇ ಅರ್ಥ. ನೀವಿಷ್ಟು ದಿನ ಜಗತ್ತಿನ ಮುಂದೆ ನಗ್ತಾ ಕತ್ತಲಲ್ಲಿ ಹತ್ತಿದ್ದು ಸಾಕು ಸ್ನೇಹಿತರೆ. ಮತ್ತು ನಿಮ್ಮ ಮೌನವನ್ನು ಅರ್ಥ ಮಾಡಿಕೊಳ್ಳುವವರಿದ್ದಾರೆ. ನಿಮ್ಮ ತ್ಯಾಗಕ್ಕೆ ಬೆಲೆ ಸಿಗುವಂಥ ದಾರಿಯನ್ನು ನಾವು ಹುಡುಕೋಣ. ನೀವಿನ್ನೂ ಮುಂದೆ ಒಂಟಿಯಲ್ಲ, ನಾವಿದ್ದೇವೆ ನಿಮ್ಮ ಜೊತೆ. ಈ ಮಾತುಗಳನ್ನು ನಿಮ್ಮ ಮನಸ್ಸಿನ ಭಾರವನ್ನು ಸ್ವಲ್ಪವಾದರೂ ಕಡಿಮೆ ಮಾಡಿದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಮ್ಮ ಪ್ರೀತಿಯ ಸ್ನೇಹಿತರೆ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ಕೇಳ್ಕೊತೀನಿ ಸ್ನೇಹಿತರೆ. ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ
ಗೆಲುವೇ ನಮ್ಮ ಗುರಿ. ಸರಿ, ಈಗ ನಿಮ್ಮ ಮುಂದೆ ಎದೆನಡಗಿಸುವ ನೀವು ದೇವರಿಗಿಂತ ಹೆಚ್ಚಾಗಿ ನಂಬಿದವರೇ ನಿಮಗೆ ಹೇಗೆ ವಿಷಯವಾಗುತ್ತಿದ್ದಾರೆ. ನಿಮ್ಮ ಬದುಕನ್ನೇ ಕತ್ತಲು ಮಾಡುತ್ತಿರುವ ಆ ಮೌನದ ರಹಸ್ಯವೇನೆನ್ನುವುದನ್ನು ನೋಡೋಣ ಬನ್ನಿ. ಮಕರ ರಾಶಿಯವರೇ, ಈಗ ನಿಮ್ಮ ಎದೆಯ ಆಳದಲ್ಲಿ ಹುದುಗಿರುವ ಆ ಕಹಿಯಾದ ಸತ್ಯವನ್ನು ಎದುರಿಸುವ ಸಮಯ ಬಂದಿದೆ. ನೀವು ಬೇರೆಯವರಿಗಾಗಿ ದೇವಸ್ಥಾನ ಕಟ್ಟುವ ಶಿಲ್ಪಿಗಳು ನಿಜ, ಆದರೆ ವಿಪರ್ಯಾಸವೇನೆಂದರೆ ಇಂದು ನೀವೇ ಕಟ್ಟುಪಟ್ಟು ಕಟ್ಟಿದ ಆ ಮನೆಯಲ್ಲಿ ನೀವು ಪರಕೀಯರಂತೆ ಅನಾಥರಂತೆ ಬದುಕುತ್ತಿದ್ದೀರಿ. ನಿಮ್ಮ ಈ ಶೋಚನೀಯ ಪರಿಸ್ಥಿತಿಗೆ ಕಾರಣ ನಿಮ್ಮ ಹಣೆಬರಹವಲ್ಲ ಅಥವಾ ಶನಿ ಮಹಾತ್ಮನೂ ಅಲ್ಲ. ಅದಕ್ಕೆ ನಿಜವಾದ ಕಾರಣ ನಿಮ್ಮ ರಕ್ತದಲ್ಲೇ ಬೆರೆತು ಹೋಗಿರುವ ಅತಿಯಾದ ಸಹನೆ ಮತ್ತು ಮೌನ ಎಂಬ ಮಾರಕ ರೋಗ. ಇವತ್ತಿನ ನಿಮ್ಮ ಬದುಕನ್ನು ದಿನೇ ದಿನೇ ನರಕ ಮಾಡುತ್ತಿರುವ ಆ 3 ಭಯಂಕರ ತಪ್ಪುಗಳಿವೆ. 1. ಅತಿಯಾಗಿ ಲಭ್ಯವಿರುವುದು. ಮಕರ ರಾಶಿಯವರೇ, ಒಂದು ಕಟು ಸತ್ಯವನ್ನು ತಿಳಿದುಕೊಳ್ಳಿ. ಅಂಗಡಿಯಲ್ಲಿ ಸುಲಭವಾಗಿ ಸಿಗುವ ವಸ್ತುವಿಗೆ ಯಾವತ್ತೂ ಬೆಲೆ ಇರುವುದಿಲ್ಲ. ಕಷ್ಟಪಟ್ಟು ಪಡೆದ ವಸ್ತುವಿಗೆ ಮಾತ್ರ ಜಗತ್ತು ಬೆಲೆ ಕೊಡುತ್ತದೆ. ಆದರೆ ನೀವು ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಎಷ್ಟು ಸುಲಭವಾಗಿ ಸಿಗುತ್ತೀರಿ ಅಂದರೆ ಅವರಿಗೆ ನಿಮ್ಮ ಬೆಲೆಯೇ ಇಲ್ಲದಂತಾಗಿದೆ. ಯಾರೇ ಕರೆದರೂ ನಿಮ್ಮ ಕೋಟಿ ರೂಪಾಯಿ ಬೆಲೆ ಬಾಳುವ ಕೆಲಸವನ್ನು ಬದಿಗಿಟ್ಟು ಓಡುತ್ತೀರಿ. ನಿಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಅವರ ಕೆಲಸ ಮಾಡಿಕೊಡುತ್ತೀರಿ. ಆದರೆ ನೆನಪಿಡಿ, ನೀವು ಎಲ್ಲರಿಗೂ ಸದಾಕಾಲ ಅವೈಲಬಲ್ ಆಗಿದ್ದರೆ ಜನ ನಿಮ್ಮನ್ನು ಆಪದ್ ಬಾಂಧವ ಎಂದು ಕರೆಯುವುದಿಲ್ಲ. ಬದಲಾಗಿ ಇವನಿಗೆ ಬೇರೆ ಕೆಲಸ ಇಲ್ಲ, ಯಾವಾಗ ಕರೆದರೂ ಬರ್ತಾನೆ ಎಂದು ಕೀಳಾಗಿ ಕಾಡುತ್ತಾರೆ. ನಿಮ್ಮ ಈ ಒಳ್ಳೆಯತನವೇ ಇಂದು ಅವರಿಗೆ ತಾತ್ಸರ್ಯವಾಗಿದೆ. ನೀವು ಬಾಗಿದಷ್ಟು ಜನ ನಿಮ್ಮನ್ನು ತುಳಿಯುತ್ತಾರೆ. ಮೌನ ಎಂಬ ಆತ್ಮಹತ್ಯೆ. ನಿಮಗೆ ಎಷ್ಟೇ ಕಷ್ಟ ಬಂದರೂ ಬಾಯಿ ಬಿಟ್ಟು ಕೇಳಲ್ಲ. ನನ್ನ ಕಷ್ಟ ಅವರಿಗೆ ಅರ್ಥ ಆಗಲ್ಲ ತಾನೇ, ಕೇಳಬೇಕಾ ಎಂದು ನೀವು ಸ್ವಾಭಿಮಾನದಿಂದಲೋ ಅಥವಾ ಸಂಕೋಚದಿಂದಲೋ ಸುಮ್ಮನಿರುತ್ತೀರಿ. ಆದರೆ ಈ ಕಲಿಯುಗದಲ್ಲಿ ಅಳುವ ಮಗುವಿಗೆ ಮಾತ್ರ ತಾಯಿ ಹಾಲು ಕೊಡುವುದು. ನೀವು ಹೇಳಿಕೊಳ್ಳದಿದ್ದರೆ ನೀವು ನೋಡ ಹೆತ್ತ ತಾಯಿಗೂ ತಿಳಿಯುವುದಿಲ್ಲ. ದುರಂತ ಏನೆಂದರೆ ನಿಮ್ಮ ಈ ಮೌನವನ್ನು ಜನ ದಿಮಾಕು, ಜಂಬ ಅಥವಾ ದರ್ಪ ಎಂದು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಿದ್ದಾರೆ. ನೀವು ಒಳಗೊಳಗೆ ಕೊರಗುತ್ತಾ ಮಾನಸಿಕವಾಗಿ ಕುಗ್ಗು ಹೋಗುತ್ತಿದ್ದೀರಿ. ಆದರೆ ಜಗತ್ತು ನಿಮ್ಮನ್ನು ಕಟುಕ ಎಂದು ಕರೆಯುತ್ತಿದೆ. ಇದಕ್ಕಿಂತ ದೊಡ್ಡ ಶಿಕ್ಷೆ ಬೇರೆ ಇದೆಯಾ? ಹಾವುಗಳಿಗೆ ಹಾಲು ಉಣಿಸುವ ಅಭ್ಯಾಸ. ಇದು ಮಕರ ರಾಶಿಯವರ ಅತಿ ದೊಡ್ಡ ದೌರ್ಬಲ್ಯ. ಯಾರು ಸೋಮಾರಿಗಳೋ, ಯಾರು ಕಷ್ಟ ಅಂತ ಸುಳ್ಳು ನಾಟಕ ಆಡ್ತಾರೋ ಅಂಥವರನ್ನು ನೋಡಿ ನೀವು ಕರಗಿಬಿಡುತ್ತೀರಿ. ನೀವು ಬಳಿ ಇಲ್ಲದಿದ್ದರೂ ಸಾಲ ಮಾಡಿಯಾದರೂ ಅವರಿಗೆ ಸಹಾಯ ಮಾಡುತ್ತೀರಿ. ಆದರೆ ನೀವು ಯಾರನ್ನು ಹೆಗಲ ಮೇಲೆ ಹೊತ್ತು ಮೆರೆಸಿದ್ದೀರೋ ಇವತ್ತು ಅವರೇ ನಿಮ್ಮ ತಲೆ ಮೇಲೆ ಕುಳಿತು ನಿಮ್ಮ ಕಿವಿಯನ್ನೇ ಕಚ್ಚುತ್ತಾ ಇದ್ದಾರೆ. ನೀವು ಬೆಳೆಸಿದವರೇ ಇವತ್ತು ನಿಮ್ಮ ಹೇಳಿಕೆಯನ್ನು ಸಹಿಸದೆ ನಿಮ್ಮ ವಿರುದ್ಧ ಸಂಚು ಮಾಡುತ್ತಿದ್ದಾರೆ. ನಾನು ಇವರಿಗಾಗಿ ಪ್ರಾಣವನ್ನೇ ಕೊಟ್ಟೆ, ಆದರೆ ಇವರು ನನಗೆ ಮಾಡಿದ್ದು ಇಷ್ಟೇನಾ ಎನ್ನುವ ಪ್ರಶ್ನೆ ನಿಮ್ಮನ್ನು ಜೀವಂತವಾಗಿ ಸಾಯಿಸುತ್ತಿದೆ. ಎಚ್ಚರಿಕೆ ಮಕರ ರಾಶಿಯವರೇ, ನೀವು ಕತ್ತಲೆಯಲ್ಲಿ ಉರಿಯುವ ಮೇಣದ ಬತ್ತಿಯಂತೆ ಬೇರೆಯವರಿಗೆ ಬೆಳಕು ನೀಡಲು ನಿಮ್ಮನ್ನೇ ನೀವು ಹನಿಹನಿಯಾಗಿ ಕರಗಿಸಿಕೊಳ್ಳುತ್ತಿದ್ದೀರಿ. ಆದರೆ ಕೊನೆಗೆ ಆ ಜನ ಬೆಳಕನ್ನು ಆನಂದಿಸುತ್ತಾರೆ, ಕರಗಿದ ಮೇಣವನ್ನು ಕಸಕ್ಕೆ ಎಸೆಯುತ್ತಾರೆ. ನೀವು ಇನ್ನೊಬ್ಬರಿಗಾಗಿ ಬದುಕಿದ್ದು ಸಾಕು. ಈಗಲಾದರೂ ಎಚ್ಚೆತ್ತುಕೊಳ್ಳದಿದ್ದರೆ ನಿಮ್ಮ ವೃದ್ಧಾಪ್ಯದಲ್ಲಿ ನಿಮ್ಮನ್ನು ನೋಡಿಕೊಳ್ಳಲು ಅಥವಾ ಒಂದು ತೊಟ್ಟು ನೀರು ಕೊಡಲು ಕೂಡ ಆ ದೇವರು ಬರುವುದಿಲ್ಲ. ಮಕರ ರಾಶಿಯವರೇ, ಇಲ್ಲಿಯವರೆಗೆ ನಿಮ್ಮ ಕಷ್ಟಗಳನ್ನು ಕೇಳಿ ನಿಮ್ಮ ಮನಸ್ಸು ಭಾರವಾಗಿರಬಹುದು. ಆದರೆ ಚಿಂತಿಸಬೇಡಿ, ಶನಿ ಮಹಾತ್ಮ ಕಷ್ಟಗಳನ್ನು ಕೊಡುವುದಿಲ್ಲ. ನಿಮ್ಮನ್ನು ಸೋಲಿಸುವುದಕ್ಕಲ್ಲ, ನಿಮ್ಮನ್ನು ಗಟ್ಟಿಗೊಳಿಸುವುದಕ್ಕೆ. ನೀವು ಅಂದುಕೊಂಡರೆ ಇಡೀ ಜಗತ್ತನ್ನೇ ಆಳಬಲ್ಲ ಶಕ್ತಿ ನಿಮ್ಮಲ್ಲಿದೆ. ಆದರೆ ಅದಕ್ಕೆ ನೀವು ಈ ಕ್ಷಣದಿಂದಲೇ ಬದಲಾಗಬೇಕು. ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಿಸುವ ಈ 3 ಸಂಜೀವಿನಿ ಮಂತ್ರಗಳು ಇಲ್ಲಿವೆ. 1. ಇಲ್ಲ ಎನ್ನಲು ಕರೆಯಿರಿ. ಇನ್ನೂ ನಿಮಗೆ ಕಷ್ಟವಾಗಬಹುದು, ಆದರೆ ಇಂದು ನಿಮ್ಮ ಬದುಕಿಗೆ ಅನಿವಾರ್ಯ ಇದ್ದಂತೆ ಯಾರಾದರೂ ತಮ್ಮ ಕೆಲಸಕ್ಕಾಗಿ ನಿಮ್ಮ ಹತ್ತಿರ ಬಂದರೆ ನಿಮ್ಮ ಕೆಲಸ ಮತ್ತು ಆರೋಗ್ಯವನ್ನು ನೋಡಿಕೊಂಡು ಉತ್ತರ ಕೊಡಿ. ಎಲ್ಲದಕ್ಕೂ ತಲೆ ಅಲ್ಲಾಡಿಸಬೇಡಿ. ನೀವು ಯಾವಾಗ ಇಲ್ಲ ಅನ್ನೋದನ್ನು ಕಲಿತುಕೊಳ್ತೀರೋ ಅವತ್ತೇ ಜನರಿಗೆ ನಿಮ್ಮ ನಿಜವಾದ ಬೆಲೆ ಗೊತ್ತಾಗೋದು. ನೆನಪಿಡಿ, ರಸ್ತೆಯಲ್ಲಿ ಬಿದ್ದಿರೋ ಕಲ್ಲಿಗೆ ಬೆಲೆ ಇಲ್ಲ, ಆದರೆ ಲಾಕರ್ನಲ್ಲಿರೋ ವಜ್ರಕ್ಕೆ ಬೆಲೆ ಇದೆ. ನೀವು ವಜ್ರದ ಹಾಗೆ ದುರ್ಬಲವಾಗಿರಿ, ಅಂದರೆ ಆಗ ಜಗತ್ತು ನಿಮ್ಮ ಕಾಲೆಡೆಗೆ ಬರುತ್ತೆ. ಎಲ್ಲರೂ ನಿಮ್ಮ ಮೌನವನ್ನು ಮುರಿಯಿರಿ. ತ್ಯಾಗ ಮಾಡುವುದು ದೊಡ್ಡ ಗುಣ ನಿಜ, ಆದರೆ ನಿಮ್ಮ ಪ್ರಾಣಕ್ಕೆ ಕುತ್ತು ತರುವಾಗ ಮೌನವಾಗಿರುವುದು ಮೂರ್ಖತನ. ನಿಮ್ಮ ಸಂಗಾತಿಗೋ, ಮಕ್ಕಳಿಗೋ ಅಥವಾ ಬಾಸ್ಗೋ ನೀವು ನೋವು ಅರ್ಥವಾಗುತ್ತಿಲ್ಲ ಎಂದಾಗ ಕೂತು ಅಳಬೇಡಿ. ನೇರವಾಗಿ ಹೋಗಿ ಕಣ್ಣಲ್ಲಿ ಕಣ್ಣಿಟ್ಟು ನಿಮ್ಮ ಸಮಸ್ಯೆಯನ್ನು ಹೇಳಿಕೊಳ್ಳಿ. ನನಗೂ ನೋವಾಗುತ್ತೆ, ನನಗೂ ವಿಶ್ರಾಂತಿ ಬೇಕು ಎಂದು ಹಕ್ಕಿನಿಂದ ಕೇಳಿ. ಬಾಯಿ ಬಿಟ್ಟರೆ ಮಾತ್ರ ಬದುಕು ಅನ್ನೋದನ್ನು ಮರಿಬೇಡಿ. 3. ನಿಮ್ಮನ್ನು ನೀವು ಪ್ರೀತಿಸಿ. ನೀವು ಜಗತ್ತನ್ನೇ ಪ್ರೀತಿಸಿದ್ರಿ, ಆದರೆ ಕನ್ನಡಿ ಮುಂದೆ ನಿಂತು ನಿಮ್ಮನ್ನು ನೀವು ಎಂದಾದರೂ ಪ್ರೀತಿಸಿದ್ದೀರಾ? ಇನ್ಮುಂದೆ ನಿಮ್ಮ ಮೊದಲ ಆದ್ಯತೆ ನೀವೇ ಆಗಿರಬೇಕು. ನಿಮ್ಮ ಆರೋಗ್ಯ, ನಿಮ್ಮ ಸಂತೋಷ, ನಿಮ್ಮ ನೆಮ್ಮದಿ, ಇದಕ್ಕೆ ಮೊದಲ ಸ್ಥಾನ ಕೊಡಿ. ನಿಮ್ಮ ಪಾತ್ರೆಯಲ್ಲಿ ಊಟ ಇದ್ದರೆ ಮಾತ್ರ ನೀವು ಬೇರೆಯವರಿಗೆ ಬಡಿಸಲು ಸಾಧ್ಯ. ನೀವು ಖಾಲಿಯಾಗಬೇಡಿ, ನಿಮ್ಮನ್ನು ನೀವು ತುಂಬಿಕೊಳ್ಳಿ. ಈಗ ನಿಮ್ಮ ಸರದಿ ಮಕರ ರಾಶಿಯವರೇ, ಈ ವಿಡಿಯೋದಲ್ಲಿ ನಾನು ಹೇಳಿದ ಪ್ರತಿಯೊಂದು ಮಾತು ನಿಮ್ಮದೇ ಬದುಕಿನ ಕತೆ ಅಂತ ಅನಿಸ್ತಿದೆಯಾ? ಅಯ್ಯೋ, ನಾನು ಇಷ್ಟು ವರ್ಷ ಇದೇ ತಪ್ಪು ಮಾಡಿದೆ ಅಲ್ವಾ ಅಂತ ಪಶ್ಚಾತ್ತಾಪ ಆಗ್ತಿದೆಯಾ?
ಈ ಗೆಲುವಿಗೆ ಬೆಳಕು ಕುಟುಂಬದಲ್ಲಿ ನೀವೊಬ್ಬರೇ ಅಲ್ಲ, ನಿಮ್ಮಂತೆ ನೋವುಂಟು ಬೆಂದ ಎಷ್ಟೋ ಜನ ಇದ್ದಾರೆ. ನಿಮ್ಮ ಮನಸ್ಸಿಗೆ ಭಾರ ಇಳಿಬೇಕು ಅಂದರೆ ನೀವು ಮನಸ್ಸು ಬಿಚ್ಚಿ ಮಾತನಾಡಬೇಕು. ಈಗಲೇ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಸತ್ಯ ಅಂದರೆ 100% ಎಂದು ಸತ್ಯ ಎಂದು ಬರೆಯಿರಿ, ಅಥವಾ ಇನ್ನು ಮುಂದೆ ನನಗಾಗಿ ಬದುಕ್ತೀನಿ ಎಂದು ಶಪಥ ಮಾಡಿ. ನೀವು ಮಾಡುವ ಪ್ರತಿಯೊಂದು ಕಮೆಂಟ್ ನಿಮ್ಮಂಥ ಇನ್ನೊಬ್ಬ ಮಕರ ರಾಶಿಯವರಿಗೆ ಬದುಕುವ ಧೈರ್ಯ ನೀಡಬಹುದು. ಯೋಚನೆ ಮಾಡಬೇಕಿಲ್ಲಿ. ಮಕರ ರಾಶಿಯವರ ಕೊನೆಯದಾಗಿ ಒಂದು ಮಾತು, ನೀವು ಶನಿ ಮಹಾತ್ಮನ ಮಕ್ಕಳು. ಕಬ್ಬಿಣದಂತೆ ಗಟ್ಟಿಯಾದವರು. ಬೆಂಕಿಯಲ್ಲಿ ಬೆಂದರೆ ಚಿನ್ನಕ್ಕೆ ಹೊಳಪು ಬರುವುದು. ಇಷ್ಟು ದಿನ ನೀವು ಅನುಭವಿಸಿದ ಕಷ್ಟ ಅಪಮಾನಗಳೆಲ್ಲವೂ ನಿಮ್ಮನ್ನು ಇನ್ನಷ್ಟು ಗಟ್ಟಿಯಾಗಿಸಲು ಬಂದ ಪರೀಕ್ಷೆಗಳಷ್ಟೇ. ಇಂದಿನಿಂದ ನಿಮ್ಮ ತ್ಯಾಗವನ್ನು ನಿಲ್ಲಿಸಿ ನಿಮ್ಮ ಏಳಿಗೆಯ ಕಡೆ ಗಮನ ಕೊಡಿ. ಯಾವಾಗ ನೀವು ನಿಮ್ಮನ್ನು ಪ್ರೀತಿಸಲು ಶುರು ಮಾಡ್ತೀರೋ ಆಗ ಇಡೀ ಪ್ರಪಂಚವೇ ನಿಮ್ಮನ್ನು ಪ್ರೀತಿಸಲು ಸಾಲಾಗಿ ನಿಲ್ಲುತ್ತದೆ. ನಿಮ್ಮ ಈ ಗೆಲುವಿಗೆ ಕುಟುಂಬಕ್ಕೆ ನೀಡುತ್ತಿರೋ ಪ್ರೀತಿ ಅಪಾರ. ನಿಮ್ಮ ಬದುಕಿನ ಪ್ರತಿ ಕಷ್ಟದಲ್ಲೂ ಕತ್ತಲಲ್ಲೂ ಕೈ ಹಿಡಿದು ನಡೆಸಲು ನಿಮ್ಮ ಗೆಳೆಯ ಸದಾ ಸಿದ್ಧನಿದ್ದೇನೆ. ವಿಡಿಯೋದಲ್ಲಿನ ಮಾತುಗಳು ನಿಮ್ಮ ಕಣ್ಣೀರು ಒರೆಸಿದರೆ ಇದನ್ನು ಮಕರ ರಾಶಿಯ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ತಪ್ಪದೇ ಶೇರ್ ಮಾಡಿ. ಅವರಿಗೂ ಬದುಕುವ ಧೈರ್ಯ ಸಿಗಲಿ. ಒಂದು ವೇಳೆ ನೀವಿನ್ನೂ ನಮ್ಮ ಕುಟುಂಬಕ್ಕೆ ನಮ್ಮ ಚಾನಲ್ಗೆ ಸೇರಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಕತ್ತಲು ಕಳೆದು ಸರಿದು ಶಾಶ್ವತವಾದ ಗೆಲುವಿನ ಬೆಳಕು ಮೂಡಲಿ ಎಂದು ಹಾರೈಸುತ್ತೇನೆ ಸ್ನೇಹಿತರೆ. ವಿಶೇಷ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಾಲ್ಕು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಮತ್ತು ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ.